ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಭಾರತದಲ್ಲಿ ಭರ್ಜರಿ ಸ್ವಾಗತ ನೀಡಲಾಗಿದೆ. ರಾಷ್ಟ್ರಪತಿ ಭವನದಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಸ್ವಾಗತ ಕೋರಿರೋದು. ಪುಟಿನ್ ಅನ್ನು ಸ್ವಾಗತಿಸಿದ್ದಾರೆ ರಾಷ್ಟ್ರಪತಿ ಮುರ್ಮು ಅವರು. ಪ್ರಧಾನಿ ಮೋದಿ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಸೇನಾ ಪಡೆಗಳಿಂದ ಗೌರವ ವಂದನೆ ಸಲ್ಲಿಸಲಾಗಿದೆ. ಸಂಜೆ ರಾಷ್ಟ್ರಪತಿ ಮುರ್ಮು ಅವರೊಂದಿಗೆ ಔತಣಕೂಟವನ್ನು ಕೂಡ ಆಯೋಜನೆಯನ್ನ ಮಾಡಲಾಗಿದೆ. ರಾಷ್ಟ್ರಪತಿ ಮುರ್ಮು ಮತ್ತು ಪ್ರಧಾನಿ ಮೋದಿ ಅವರು ಸ್ವಾಗತವನ್ನು ಕೋರಿರುವಂಥದ್ದು ಮತ್ತು ಇವತ್ತು ಅನೇಕ ಕಾರ್ಯಕ್ರಮಗಳಿಗಿದೆ. ಈ ಕಾರ್ಯಕ್ರಮಗಳು ಕೂಡ ಮುಂಚಿತವಾಗಿ ನಿಗದಿ ಆಗಿರೋದು. ರಷ್ಯಾ ಜೊತೆ ವ್ಯಾಪಾರಕ್ಕೆ ಅಮೆರಿಕ ನಿರ್ಬಂಧ ವಿಧಿಸಿರೋದರ ನಡುವೆಯೂ ಪುಟಿನ್ ಭಾರತಕ್ಕೆ ಭೇಟಿ ನೀಡಿರೋದು ವಿಶ್ವ ಮಟ್ಟದಲ್ಲಿ ಮಹತ್ವವನ್ನು ಪಡ್ಕೊಂಡಿದೆ. ಅಮೆರಿಕ ತೈಲ ಖರೀದಿ ವಿಚಾರದಲ್ಲಿ ಭಾರತದ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸಿದೆ. ಎಲ್ಲ ಬೆದರಿಕೆಗಳ ನಡುವೆಯೂ ಮೋದಿ ಆಹ್ವಾನದ ಮೇರೆಗೆ ಪುಟಿನ್ ಭೇಟಿಯನ್ನು ನೀಡಿರುವಂಥದ್ದು. ಇದೀಗ ಅವರಿಗೆ ಭವ್ಯ ಸ್ವಾಗತವನ್ನು ಕೋರಲಾಗಿದೆ. ಅದನ್ನು ಗಮನಿಸ್ತಾ ಇದ್ದೀರಾ. ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ವಿದ್ಯುಕ್ತ ಸ್ವಾಗತವನ್ನು ಕೋರಲಾಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ತ್ರಿಪಡೆಯಿಂದ ಗೌರವ ವಂದನೆ ಸಲ್ಲಿಕೆ ಆಗಿದೆ. ಇದೀಗ ರಾಜ್ಘಾಟ್ನಲ್ಲಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ನಮನವನ್ನು ಸಲ್ಲಿಸಿರುವಂಥದ್ದು. ಅದಾದ ನಂತರ ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಆಗಿದೆ. ಹಲವು ಒಪ್ಪಂದಗಳ ಬಗ್ಗೆ ಮಾತುಕತೆಯನ್ನು ನಡೆಸಲಿದ್ದಾರೆ. ಇದಾದ ನಂತರ ಪ್ರಧಾನಿ ಮೋದಿ ಮತ್ತು ಪುಟಿನ್ ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರೆ. ಇಬ್ಬರು ವಿಶ್ವ ನಾಯಕರುಗಳು ಏನು ಮಾತಾಡ್ತಾರೆ ಅನ್ನೋದು ಸಹಜವಾಗಿ ಕುತೂಹಲ ಇರುವಂಥದ್ದು. ಅನೇಕ ಒಪ್ಪಂದಗಳಿಗೆ ಕೂಡ ಸಹಿಯನ್ನು ಹಾಕಲಿದ್ದಾರೆ. ಸದ್ಯದ ದೃಶ್ಯ ನೀವು ಗಮನಿಸ್ತಾ ಇದ್ದೀರಾ. ಇದು ರಾಜ್ಘಾಟಲ್ಲಿನ ದೃಶ್ಯಗಳನ್ನು ಇದೀಗ ಈಗಾಗಲೇ ತ್ರಿಪಡೆಯಿಂದಲೂ ಕೂಡ ಗೌರವವನ್ನು ಸಲ್ಲಿಸಲಾಗಿದೆ ರಷ್ಯಾ ಅಧ್ಯಕ್ಷ ಪುಟಿನ್ಗೆ. ವಿಶ್ವ ಮಟ್ಟದಲ್ಲೇ ಚರ್ಚೆ ಆಗುತ್ತೆ. ವಿಶ್ವ ಮಟ್ಟದಲ್ಲಿ ಇದನ್ನು ಗಮನಿಸ್ತಾ ಇರ್ತಾರೆ. ಕಾರಣ ಸಾಕಷ್ಟು ಬೆಳವಣಿಗೆ ಜಾಗತಿಕ ಮಟ್ಟದಲ್ಲಿ ಆಗಿರೋದು ಎಲ್ರಿಗೂ ಗೊತ್ತಿದೆ. ಅಮೆರಿಕ ಸುಂಕಾಸ್ತ್ರವನ್ನು ಪ್ರಯೋಗ ಮಾಡಿದ್ರ ಬೆನ್ನಲ್ಲೇ ರಷ್ಯಾ ಮತ್ತು ಭಾರತ ಇವೆರಡರ ಸ್ನೇಹ ಸಂಬಂಧ ಹಳಸಿಬಿಡುತ್ತೇನೋ ಅನ್ನುವಂಥದ್ದು ಎಲ್ಲರೂ
ವಿಶ್ವ ಮಟ್ಟದಲ್ಲಿ ಸಹಜವಾಗಿಯೇ ಕುತೂಹಲ ಅನ್ನೋದು ಇದ್ದೇ ಇರುತ್ತೆ. ಯಾಕಂದರೆ ನಾನು ಆಗಲೇ ಹೇಳ್ತಾ ಇದ್ದೆ, ಅಮೆರಿಕ ಸುಂಕಾಸ್ತ್ರ ಎಷ್ಟು ಮಟ್ಟಿಗೆ ಪರಿಣಾಮವನ್ನು ಬೀರಿದೆ ವಿಶ್ವದ ಮಟ್ಟದಲ್ಲಿ, ಮತ್ತು ರಷ್ಯಾ ಹಾಗೂ ಭಾರತದ ನಡುವಿನ ಸಂಬಂಧ ಹಳಿಸ್ಬಿಡುತ್ತಾ, ಸಂಬಂಧ ಹೇಗಿರತ್ತೆ, ಮುಂದುವರಿಸ್ಕೊಂಡು ಹೋಗ್ತಾರಾ, ಏನಾಗತ್ತೆ, ಈ ಥರದ್ದೆಲ್ಲ ಪ್ರಶ್ನೆಗಳು. ಆದರೆ ಅದೆಲ್ಲವನ್ನು ಬದಿಗಿಟ್ಟು ಸ್ನೇಹ ಸಂಬಂಧ ಮುಂದುವರಿತಾ ಇರೋದು. ನಿನ್ನೆ ಪ್ರಧಾನಿ ಮೋದಿಯವರೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಏನೆಲ್ಲ ನಾರ್ಮಲ್ ಆಗಿ ಒಂದಷ್ಟು ರೂಲ್ಸ್ಗಳಿರುತ್ತೆ, ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ಗಳು ಇರುತ್ತೆ, ಅದೆಲ್ಲವನ್ನು ಬದಿಗಿಟ್ಟು ಅವರೇ ಖುದ್ದಾಗಿ ವೆಲ್ಕಮ್ ಮಾಡ್ಕೊಳ್ತಾರೆ ಪುಟಿನ್ ಅವರನ್ನು ಅನ್ನುವಂಥ ಸುದ್ದಿ ಸಹಜವಾಗಿ ಖುಷಿ ತರಿಸಿತ್ತು. ಇದೆಲ್ಲದರ ನಡುವೆ ಒಂದಷ್ಟು ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಹಾಗೆಯೇ ಇದೀಗ ನೀವು ಗಮನಿಸ್ತಾ ಇರುವಂತೆಯೇ ಸದ್ಯ ರಾಜ್ಘಾಟ್ ದೆಹಲಿಯಲ್ಲಿನ ದೃಶ್ಯವನ್ನು ನೀವು ಗಮನಿಸ್ತಾ ಇರೋದು. ಇದಾದ ನಂತರವೂ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗಿದೆ. ಜಾಗತಿಕ ಮಟ್ಟದಲ್ಲಿ ಈ ವಿಚಾರ ಸದ್ದು ಆಗ್ತಾ ಇರತ್ತೆ, ಸುದ್ದಿಯೂ ಆಗ್ತಾ ಇರತ್ತೆ. ಯಾಕಂದರೆ ನಾನಾಗಲೇ ಹೇಳ್ದ ಹಾಗೇ ತುಂಬ ಚರ್ಚೆಗಳಾಗಿದ್ದು ಉಂಟು. ಭಾರತ ಮತ್ತು ರಷ್ಯಾದ ನಡುವಿನ ಸಂಬಂಧ ಹೇಗಿರುತ್ತೆ ಅಂತ. ರಷ್ಯಾ ಜೊತೆ ವ್ಯಾಪಾರಕ್ಕೆ ಅಮೆರಿಕ ನಿರ್ಬಂಧ ವಿಧಿಸಿರೋದ್ರ ನಡುವೆಯೂ ಕೂಡ ಪುಟಿನ್ ಭಾರತಕ್ಕೆ ಭೇಟಿ ನೀಡಿರೋದು ವಿಶ್ವ ಮಟ್ಟದಲ್ಲಿ ಮಹತ್ವವನ್ನು ಪಡ್ಕೊಂಡಿದೆ. ಅದರಲ್ಲೂ ಅಮೆರಿಕ ತೈಲ ಖರೀದಿ ವಿಚಾರದಲ್ಲಿ ಭಾರತದ ಮೇಲೆ ಹೆಚ್ಚುವರಿ ತೆರಿಗೆ ವಿಧಿಸುವ ಮೂಲಕ ಸುಂಕಾಸ್ತ್ರವನ್ನು ಹೇರಿರೋದು. ಈ ಎಲ್ಲ ಬೆದರಿಕೆಗಳ ನಡುವೆಯೂ ಪ್ರಧಾನಿ ಮೋದಿ ಆಹ್ವಾನದ ಮೇರೆಗೆ ಪುಟಿನ್ ಭಾರತಕ್ಕೆ ಭೇಟಿಯನ್ನು ನೀಡಿರುವಂಥದ್ದು ಮಹತ್ವದ ಮಾತುಕತೆಗಳಿಗೆ ವೇದಿಕೆ ಕೂಡ ಸಜ್ಜಾಗಿದೆ. ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ 2 ದಿನಗಳ ಪ್ರವಾಸಕ್ಕಾಗಿ ಭಾರತಕ್ಕೆ ಬಂದು ಇಳಿದಿರೋದು. ನಿನ್ನೆ ರಾತ್ರಿ ವಿಶೇಷ ವಿಮಾನದ ಮೂಲಕ ದೆಹಲಿಯ ಪಾಲಂ ವಿಮಾನಕ್ಕೆ ಆಗಮಿಸಿದ್ರು. ಪುಟಿನ್ ಅವರನ್ನು ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯೇ ಸ್ವಾಗತಿಸಿದರು. ಏರ್ಪೋರ್ಟ್ನಲ್ಲಿ ಸಾಂಸ್ಕೃತಿಕ ಕಲೆಯಾದಂಥ ಭರತನಾಟ್ಯದ ಮೂಲಕ ರಷ್ಯಾ ಅಧ್ಯಕ್ಷರನ್ನು ಸ್ವಾಗತಿಸಲಾಯಿತು. ನಂತರ ಏರ್ಪೋರ್ಟ್ನಿಂದ ಪ್ರಧಾನಿ ಮೋದಿ ಮತ್ತು ಪುಟಿನ್ ಒಂದೇ ಕಾರ್ನಲ್ಲಿ ತೆರಳುತ್ತಾರೆ. ಇದು ಕೂಡ ವ್ಯಾಪಕವಾಗಿ ಚರ್ಚೆಯಾಗುತ್ತೆ. ಯಾಕಂದರೆ ಮೋದಿಯವರು ಆಗಮಿಸ್ತಾರೆ, ಸ್ವಾಗತವನ್ನು ಖುದ್ದಾಗಿ ಅವರೇ ಕೋರ್ತಾರೆ, ಅವರೇ ಏರ್ಪೋರ್ಟಿಗೆ ಬರ್ತಾರೆ ಅನ್ನೋದು ಪ್ಲ್ಯಾನ್ನಲ್ಲಿ ಇರಲಿಲ್ಲ. ಅದೆಲ್ಲವನ್ನು ಹೊರತುಪಡಿಸಿ ಖುದ್ದಾಗಿ ಪ್ರಧಾನಿ ನರೇಂದ್ರ ಮೋದಿಯವರೇ ಹೋಗಿದ್ದು ಇವರನ್ನು ರಿಸೀವ್ ಮಾಡ್ಕೊಳ್ಳೋದಕ್ಕೆ, ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ. ಇದು ಪುಟಿನ್ ಅವ್ರಿಗೂ ಕೂಡ ಖುಷಿ ತರಿಸಿತ್ತು. ಅದಾದ ನಂತರದ ಕಾರ್ಯಕ್ರಮಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಇವತ್ತು ಕೂಡ ಅನೇಕ ಕಾರ್ಯಕ್ರಮಗಳು ಮೊದಲೇ ಪ್ಲ್ಯಾನ್ ಆಗಿತ್ತು. ಇವತ್ತು ಬೆಳಗ್ಗೆ 11 ಗಂಟೆಗೆ ರಾಷ್ಟ್ರಪತಿ ಭವನದಲ್ಲಿ ವಿದ್ಯುಕ್ತ ಸ್ವಾಗತ ಅಂತ ಇತ್ತು. ಅದೇ ರೀತಿ ಆಗಿದೆ. ರಷ್ಯಾ ಅಧ್ಯಕ್ಷ ಪುಟಿನ್ಗೆ ತ್ರಿಪಡೆಯಿಂದಲೂ ಗೌರವ ವಂದನೆ ಸಲ್ಲಿಕೆ ಅಂತ ಇತ್ತು. ಅದು ಕೂಡ ಆಗಿದೆ. ಇದೀಗ ರಾಜ್ಘಾಟ್ಗೆ ತೆರಳಿ ಮಹಾತ್ಮ ಗಾಂಧಿ ಸ್ಮಾರಕಕ್ಕೆ ನಮನ ಸಲ್ಲಿಕೆ ಮಾಡಲಾಗ್ತಾ ಇದೆ. ಇದಾದ ನಂತರ ಇವತ್ತು ಹೈದರಾಬಾದ್ ಹೌಸ್ನಲ್ಲಿ ದ್ವಿಪಕ್ಷೀಯ ಮಾತುಕತೆ ಇದೆ. ಇದು ಸಹಜವಾಗಿ ಮಹತ್ವವನ್ನು ಪಡ್ಕೊಳ್ಳುತ್ತೆ. ಯಾವೆಲ್ಲ ಒಪ್ಪಂದಗಳ ಬಗ್ಗೆ ಚರ್ಚೆ ಮಾಡ್ತಾರೆ, ಯಾವೆಲ್ಲ ವಿಚಾರದ ಬಗ್ಗೆ, ಈ ಸ್ನೇಹ ಸೌಹಾರ್ದ ಅನ್ನೋದು ಮತ್ತಷ್ಟು ಗಟ್ಟಿ ಆಗಬೇಕು, ಮತ್ತಷ್ಟು ಬಲವು ತುಂಬಬೇಕು. ಸೊ ಅದರ ಮುಖಾಂತರವಾಗಿ ಜಾಗತಿಕವಾಗಿ ಒಂದು ಸಂದೇಶ ರವಾನೆ ಆಗಬೇಕು. ರಷ್ಯಾ ಮತ್ತು ಭಾರತ ಒಟ್ಟೊಟ್ಟಿಗೆ ಹೆಜ್ಜೆ ಆಗ್ತಾಗಿದೆ ಅನ್ನುವಂಥ ಒಂದು ಮೆಸೇಜ್ ಪಾಸ್ ಆಗಬೇಕು. ಇದು ಸಹಜವಾಗಿ ಅಮೇರಿಕಕ್ಕೆ ತಲೆನೋವಾಗಬಹುದು. ಏನೆಲ್ಲ ಪ್ರಯೋಗಗಳು ಮಾಡಿದ್ರೂ ತಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾಗಿಲ್ವಲ್ಲ ಅಂತ. ಅದರ ಹೊರತುಪಡಿಸಿಯೂ ಕೂಡ ಭಾರತ ಮತ್ತು ರಷ್ಯಾ ಸ್ನೇಹ ಸಂಬಂಧ ಗಟ್ಟಿಯಾಗಿ ಮುಂದುವರಿಯುವಂಥದ್ದು ಮುಖ್ಯ ಆಗತ್ತೆ. ಇದಾದ ನಂತರ ಪ್ರಧಾನಿ ಮೋದಿ ಮತ್ತು ಪುಟಿನ್ ಜಂಟಿ ಸುದ್ದಿಗೋಷ್ಠಿ ನಡೆಸ್ತಾರೆ. ಇದು ಕೂಡ ಕುತೂಹಲಕ್ಕೆ ಕಾರಣವಾಗುತ್ತೆ. ಇಬ್ಬರು ವಿಶ್ವ ನಾಯಕರು, ದಿಗ್ಗಜ ನಾಯಕರು ಯಾವ ವಿಚಾರವನ್ನು ಮಾತಾಡ್ತಾರೆ, ರಷ್ಯಾ ಮತ್ತು ಭಾರತದ ಸ್ನೇಹ ಸೌಹಾರ್ದದ ಬಗ್ಗೆ ಜಗತ್ತಿಗೆ ಯಾವ ರೀತಿಯಾಗಿ ಸಾರ್ತಾರೆ ಸಂದೇಶವನ್ನು, ಅದು ಎಷ್ಟರ ಮಟ್ಟಿಗೆ ಚರ್ಚೆ ಆಗತ್ತೆ ಅನ್ನೋದು ಸಹಜವಾಗಿ ಕುತೂಹಲ. ಹಾಗಾಗಿ ಈ ಪ್ರೆಸ್ ಮೀಟ್ನ ಮೇಲೆ ಎಲ್ಲರ ಕಣ್ಣು ಕೂಡ ಇದೆ. ಏನು ಮಾತಾಡ್ತಾರಪ್ಪ ಇಬ್ಬರು ನಾಯಕರು ಅಂತ, ಯಾವೆಲ್ಲ ಒಪ್ಪಂದಗಳಿಗೆ ಸಹಿ ಹಾಕಬಹುದು, ಸ್ನೇಹ ಸಂಬಂಧ ಮತ್ತಷ್ಟು ಬಲಪಡಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಪ್ರಯತ್ನಗಳು ಆಗಬಹುದು ಅಂತ. ಇದಾದ ನಂತರ ಭಾರತ ಮಂಟಪ ಕಾರ್ಯಕ್ರಮದಲ್ಲಿ ನಾಯಕರಿಬ್ಬರೂ ಭಾಗಿಯಾಗ್ತಾರೆ. ಆನಂತರ ರಾತ್ರಿ ರಾಷ್ಟ್ರಪತಿ ಭವನದಲ್ಲಿ ನಡೆಯುವಂಥ ಔತಣಕೂಟದಲ್ಲಿ ಇಬ್ಬರೂ ಕೂಡ ಭಾಗಿಯಾಗ್ತಾರೆ. ಪುಟಿನ್ ಭಾರತ ಭೇಟಿ ಭಾರಿ ಮಹತ್ವವನ್ನು ಪಡ್ಕೊಂಡಿರುವಂಥದ್ದು. ಅಮೆರಿಕದಿಂದ ಹೆಚ್ಚುತ್ತಿರುವ ತೆರಿಗೆ ಸೇರಿದಂತೆ ಇತರೆ ಒತ್ತಡದ ಹೊರತಾಗಿಯೂ ರಷ್ಯಾದೊಂದಿಗಿನ ಸಂಬಂಧವನ್ನು ಮತ್ತಷ್ಟು ಬಲಪಡಿಸುವುದಕ್ಕೆ ಇದು ಸಹಕಾರಿ ಆಗ್ತಾ ಇದೆ. ಜೊತೆಗೆ ನಾನು ಆಗಲೇ ಹೇಳಿದ ಹಾಗೇ ಕೇವಲ ಭಾರತ ಮತ್ತು ರಷ್ಯಾ ಮಾತ್ರ ಅಲ್ಲ, ಜಾಗತಿಕವಾಗಿ ಬೇರೆ ಎಲ್ಲ ರಾಷ್ಟ್ರಗಳು ಕೂಡ ಇತ್ತ ಕಣ್ಣಿಟ್ಟು ನೋಡ್ತಾ ಇದೆ.
ಒಂದು ಉತ್ತಮವಾದಂಥ ಮೆಸೇಜ್ ಪಾಸ್ ಆಗತ್ತೆ. ಸ್ನೇಹ ಸಂಬಂಧ ಸೌಹಾರ್ದತೆ ಯಾವ ರೀತಿ ಆಗಿದೆ, ಇದು ಮತ್ತಷ್ಟು ಹೇಗೆ ಗಟ್ಟಿ ಆಗ್ತಾ ಇದೆ ಅಂತ. ಸೊ ಅಮೇರಿಕಕ್ಕೂ ಇದು ನಿದ್ದೆಗೆಡಿಸಬಹುದು. ಅಮೇರಿಕ ಇತ್ತೀಚೆಗೆ ಸುಂಕಾಸ್ತ್ರ ಪ್ರಯೋಗ ಮಾಡುತ್ತೆ, ಎಷ್ಟರ ಮಟ್ಟಿಗೆ ಅನ್ನೋದು ಎಲ್ರಿಗೂ ಗೊತ್ತಿರೋ ವಿಚಾರ. ಹಾಗಾಗಿ ಸ್ನೇಹ ಸಂಬಂಧದಲ್ಲಿ ಬಿರುಕೇನಾದರೂ ಬಿಡುತ್ತಾ, ಸ್ವಲ್ಪ ಅಂತರವನ್ನು ಕಾಯ್ದುಕೊಳ್ತಾರ ನಾಯಕರುಗಳು ಅನ್ನೋದೊಂದು ಪ್ರಶ್ನೆ ಇತ್ತು. ಆದರೆ ಅದೇ ಸ್ನೇಹ, ಅದೇ ಸಂಬಂಧ ಹಾಗೇ ಮುಂದುವರಿತಾ ಇದೆ. ರಷ್ಯಾ ಜೊತೆ ವ್ಯಾಪಾರಕ್ಕೆ ಅಮೆರಿಕ ನಿರ್ಬಂಧ ವಿಧಿಸಿದ್ರ ನಡುವೆಯೂ ಪುಟಿನ್ ಭಾರತಕ್ಕೆ ಭೇಟಿ ನೀಡಿರೋದೇ ವಿಶ್ವ ಮಟ್ಟದಲ್ಲಿ ಮಹತ್ವವನ್ನು ಪಡ್ಕೊಳ್ತಾ ಇರೋದು ಈ ಒಂದು ಕಾರ್ಯಕ್ರಮ.